ಗಂಟೆ ಕರೆಕ್ಟಾಗಿ 6 ಗಂಟೆ ನೋಡಿ ಈ ಥರ ಹೋಗ್ತಾ ಇದ್ದೀವಿ. ಈ ಥರ ಇದೆ ಬ್ರಿಡ್ಜ್. ರಾಮೇಶ್ವರಂ ಟ್ರೈನ್ ಬರೋದೇ ಅಲ್ಲಿಂದ ಫುಲ್ ಸಮುದ್ರದಲ್ಲಿ ಟ್ರೈನ್ ಹೋಗೋದು. ಇದು ಹಳೇ ಬ್ರಿಡ್ಜ್, ಇಲ್ಲಿರೋದು ಹಳೇ ಬ್ರಿಡ್ಜು, ಅದು ಹೊಸ ಬ್ರಿಡ್ಜ್. ಇಲ್ಲೆಲ್ಲ ಜನ ಎಲ್ಲ ನಿಂತು ಈ ಥರ ನೋಡ್ಕೊಂಡು ಹೋಗ್ತಾರೆ. ಪಿತೃದೋಷ ಇದ್ದರೆ ಅದೆಲ್ಲ ಮಾಡ್ತಾರೆ ಇಲ್ಲಿ ಅದನ್ನು ಮಾಡೋವಂಥ ಪ್ಲೇಸ್ ಇದಿಲ್ಲಿ ರಾಮೇಶ್ವರಮಲ್ಲಿ. ಪಿತೃದೋಷ ಇದ್ದರೆ ನಿವಾರಣೆ ಮಾಡುವಂಥ ಜಾಗ ಇದು. ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್. ಇದು ರಾಜರಾಜೇಶ್ವರಿ ಟೆಂಪಲ್. ಇದು ರೋಡಿಂದ ನಾನು ವಿಡಿಯೋ ಮಾಡ್ತಿರೋದು. ಗರ್ಭಗುಡಿ ಒಳಗಡೆ ಇದೆ, ಕಾಣಿಸುತ್ತೆ. ಇವರೊಬ್ಬರು ಇಲ್ಲಿ ಪೂಜೆ ಮಾಡ್ತಿದ್ದಾರೆ, ನಮ್ಮ ಮನೆಯವರು. ಏನೋ ಹೂವು ಇಸ್ಕೊಳಕ್ ಬಂದೆ, ಬಟ್ ನೀವೇ ಮಾಡಿಸ್ತಾ ಇದ್ದೀರಲ್ಲ ಮುಟ್ಸಿ. ನೀವು ತಿಂದಿರ ಅದಕ್ಕೆ ನಾವು ತಿಂದಿದ್ದೀವಿ. ನಾವಿವತ್ತು ಹೋಗಲ್ಲ ಅಂತೇಳಿ ಮಿಸ್ ಆಗಿ ಎಗ್ ಪಪ್ಸ್ ತಿಂದ್ಬಿಟ್ವಿ. ಅದೇ ಪ್ರಾಬ್ಲಮ್ ಆಗಿರೋದು. ಫಸ್ಟ್ ಟೈಮ್ ಇದಕ್ಕೂ ಹಾಕ್ಬೇಕಿತ್ತು. ರಾಜರಾಜೇಶ್ವರಿ ಅಮ್ಮನವರು. ಓಕೆ, ಫ್ಲಾಶ್ ಲೈಟ್ ಆನ್ ಮಾಡಿಬಿಟ್ಟೆ, ಕಣ್ಣಿಗೆ ಹೊಡಿತಾ ಇದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಅಪರಮೂರ್ತಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು, ಸೊ ಮ್ಯೂಸಿಕ್ನ ಮ್ಯೂಟ್ ಮಾಡೋಣ ಸ್ವಲ್ಪ ದಿನ, ಏಕೆಂದರೆ ಕಾಪಿರೈಟ್ಸ್ ಬರೋ ಪ್ರಾಬ್ಲಮ್ ತುಂಬಾ ಇದೆ. ಯಾವ ಸಾಂಗು ಹಾಕೋಕ್ಕಾಗಲ್ಲ, ಅದಕ್ಕೆ ಎಲ್ಲೇ ಹೋದರೂ ಮ್ಯೂಸಿಕ್ನ ಮ್ಯೂಟ್ ಮಾಡಬೇಕಾಗುತ್ತೆ. ಇವಾಗ ಬಿಟ್ವಿ ನಾವು. ಏನಂದರೆ ಇದು ಸಮ್ಮರ್ ವೆಕೇಷನ್ನ ಇಲ್ಲ ಟೆಂಪಲ್ ರನ್ನಿಂಗ ಗೊತ್ತಿಲ್ಲ ನನಗಂತೂ. ಬಟ್ ಫೈನಲಿ ನಾವು ಲಾಸ್ಟ್ ಇಯರ್ ಅಂದ್ಕೊಂಡಿದ್ವಿ ಈ ಪ್ಲೇಸ್ಗೆ ಹೋಗ್ಬೇಕು ಅಂತ. ಲಾಸ್ಟ್ ಇಯರ್ ಹೋಗೋಕ್ಕಾಗಲಿಲ್ಲ. ಈ ವರ್ಷ ಹೋಗ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ನೋಡಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಹಾಯ್ ಮಾಡ್ರಿ. ಹಾಯ್ ಪಿಂಕಿ ಪಾಂಕಿ. ಪಿಂಕಿ ಅವರೇ, ಪಿಂಕಿ ಪಾಂಕಿ ಅವರು. ಹಲೋ, ನಮಸ್ಕಾರ, ವೆಲ್ಕಮ್ ಟು ಅಪರಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಅಂದ್ರೆ ನಿಮ್ಗೆ ಹಾಕೋಷ್ಟ್ರಲ್ಲಿ ವಿಡಿಯೋ ಬಂದಿರುತ್ತೆ. ಇಲ್ಲಿಂದ ಜರ್ನಿ ಮಾಡೋದು ಒಂದು ಲಾಗ್ ಮಾಡ್ತೀವಿ, ಅಲ್ಲಿ ಯಾವ ಪ್ಲೇಸ್ಗೆ ಹೋಗ್ತೀವಿ ಅದನ್ನ ಒಂದು ಲಾಗ್ ಮಾಡ್ತೀವಿ. ನಾವು ಹೊರಟಿದ್ವಿ ರಾಮೇಶ್ವರಂಗೆ. ಸ್ಟಾರ್ಟಿಂಗ್ ಪಾಯಿಂಟ್ ಅದು. ನಾವು ಹೊರಟಿರೋದು ಸಮ್ಮರ್ ಹಾಲಿಡೇಸ್ಗೆ ಟ್ರಿಪ್ಗೆ ಹೊರಟಿದ್ವಿ ಗೈಸ್. ಲಾಸ್ಟ್ ಟೈಮ್ ಗೋವಾ ಹೋಗಿದ್ವಲ್ಲ, ಇವಾಗ ಕೇರಳ ಸೈಡ್ ಹೋಗ್ತಾ ಇದ್ದೀವಿ. ನಮ್ಮ ಪೋಷಿತ್ ಆಗಲೇ ಮಲ್ಕೊಂಡಿದ್ದಾರೆ. ಅವ್ನು ಶಾಕ್ ಆಯ್ತು, ನಾನು ಹೋಗೋಷ್ಟ್ರಲ್ಲಿ ಬೆಳಗ್ಗೆ ಆಗಿರುತ್ತಾ ಅಂತ. ಏನ್ ಸರ ಹಾಯ್ ಮಾಡ್ರಿ. ಎಷ್ಟೊಂದ್ ದಿನ ಆಯ್ತು ರೀ ನೀವು ಹಾಯ್ ಮಾಡಿ ಲಾಗ್ಗೆ. ಬಾಯ್ ಎಷ್ಟು ದಿವಸ ಆಯ್ತಪ್ಪ. ಆಯ್ತಪ್ಪ, ಬಾಯಪ್ಪ. ಬಾಯ್ ಮಾಡಕ್ಕೆ ಎಷ್ಟು ದಿನ ಆಯ್ತಪ್ಪ. ಇವರು ಸರ್ ಹಾಯ್ ಸರ್. ಬಾಯ್ ಸರ. ಓಕೆ, ಇವ್ರದ್ದೇ ಡ್ರೈವ್, ನಾವು ಫ್ರೆಂಡ್. ಸೊ ಇವಾಗ ಬಿಟ್ವಿ, ನೋಡೋಣ ಹೇಗಿರುತ್ತೆ ಬೆಳಗಿನ ಜಾವ ಅಂತ ಅನ್ಕೊಂಡಿದ್ದೀವಿ. ಡೇ ಹೋಗ್ಬೋದಿತ್ತು, ಬಟ್ ಡೇ ಹೋದ್ರೆ ಒಂದಿನ ಫುಲ್ ವೇಸ್ಟ್ ಆಗುತ್ತೆ ಡೇ. ಇಲ್ಲಿ ಬೆಳಗ್ಗೆ ಒಂದು 6 ಬಿಟ್ಟರೆ ನಾವು ಸಂಜೆ ಒಂದು 6-5 ಹೋಗೋದು. ಸೊ ಡೇ ಫುಲ್ಲು ಲೇಟ್ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಡೇ. ಅದಕ್ಕೆ ನೈಟ್ ಆದರೆ ನಿಧಾನ ಆದರೂ ಪರವಾಗಿಲ್ಲ, ನೈಟ್ ಜರ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಂಪಾರ್ಟೆಂಟ್ ಅಲ್ಲ, ಟೈಮಿಂಗ್ಸ್ ಇಂಪಾರ್ಟೆಂಟು, ಡೇಸ್ ಇಂಪಾರ್ಟೆಂಟು. ನಾವು ಹೊರಗಡೆ ಹೋಗೋಕ್ಕೆ. ಆಮೇಲೆ ನಾವು ಬರೋದು ಬುಧವಾರ ಅಂತ ಅಂದ್ಕೊಂಡಿದ್ವಿ. ಅಷ್ಟು ರೀಚ್ ಮಾಡಬೇಕು ಅಂದರೆ ಸುಮ್ಮನೆ ಬೆಳಗ್ಗೆ ಬಿಟ್ಟರೆ ಡೇ ಎಲ್ಲ ವೇಸ್ಟ್ ಆಗುತ್ತೆ ಅಂತೇಳಿ ಅದಕ್ಕೆ ನೈಟು ಹೊರಟಿದ್ದೀವಿ. ಬೆಳಗಿನ ಜಾವ ಹೋದರೆ 1-2-3 ಅವರ್ಸ್ ನಿದ್ದೆ ಮಾಡಿಕೊಂಡು ರಾಮೇಶ್ವರಂ, ಧನುಷ್ಕೋಡಿ ಎರಡ ಮುಗಿಸ್ಬೇಕು ನಾಳೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಡಾಗಿ ವಾಟರ್ ಟ್ಯಾಂಕಲ್ಲಿ ಡಾಗಿ ಅಲ್ಲಿದೆ. ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ತಿದ್ಯಲ್ಲ ಆಚೆ. ಮಿರರ್ ನೋಡ್ತಾ ಇದ್ದೆ ನಾವು ಅದೇನೆ ಇವನಿಗೆ ಇಷ್ಟ, ಶಮಿತ್ಗೆ. ಅದೇ ಚಿಕ್ಕಪ್ಪನ ಜೊತೆ. ಬಟ್ ನನಗೆ ಯಾವ್ದು ಅದಕ್ಕೆಲ್ಲ ಹಿಂಸೆ ಕೊಡ್ಬಾರ್ದು, ನನಗೆ ಇಷ್ಟ ಇಲ್ಲ. ಮನೇಲೆಲ್ಲ ಡಾಗಿ ಶಮಿತ್ಗೆ ಇಷ್ಟ ಅದನ್ನೆಲ್ಲ ಪ್ರಾಣಿಗಳು ಸಾಕೋದಿಕ್ಕೆ. ಅದನ್ನ ಅಪ್ಪ ನಮ್ಮ ಊರಲ್ಲಿ ಹೊರಗಡೆ ನಾಯಿನೇ ಬಿಡಲ್ಲ, ಅವನು ಮುದ್ದಾಡ್ತಾ ಇರ್ತಾನೆ. ಬಿಟ್ಟಿದ್ದೀವಿ ಗೈಸ್. ನೋಡೋಣ ನೆಕ್ಸ್ಟ್ ಸ್ಟಾಪ್ ಇಲ್ಲಿ
ಮಾಮೂಲಿ ಊಟ ಇದ್ದೇ ಇರುತ್ತೆ, ಟೀ ಇರುತ್ತೆ. ಟೀ ಅಂತೂ ಎಷ್ಟಾಗುತ್ತೋ ಗೊತ್ತಿಲ್ಲ. ನಾನಂತೂ ಲೆಮನ್ ಟೀ ಕುಡಿತೀನಪ್ಪ ಎಲ್ಲೋದ್ರೂ. ಆಮೇಲೆ ಟೀ ಕುಡ್ದೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಸೊ ಲೆಮನ್ ಟೀನೇ ಕುಡಿತೀನಿ. ಯಾಕೆಂದರೆ ತಮಿಳ್ನಾಡಲ್ಲಿ ಲೆಮನ್ ಟೀ ಫೇಮಸ್ಸು. ಹನಿ ಟೀ, ಲೆಮನ್ ಟೀ ಫೇಮಸ್ ಇರುತ್ತೆ. ಸೊ ಲೆಮನ್ ಟೀನೇ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಿಗೆ ಟ್ರಾಫಿಕ್ ಬಿಟ್ಟು ಹೋಗೋದೇ ಇರೋದು ಇವಾಗ ನಮಗೆ. ಟ್ರಾಫಿಕ್ ಒಂದು ಬಿಟ್ಟುಬಿಟ್ರೆ, ಬೆಂಗಳೂರು ಬಿಟ್ಟರೆ ಆರಾಮ್ಸೆ ಹೋಗ್ಬೋದು. ಬೆಂಗಳೂರು ಬಿಡೋವರೆಗೆ ಇರೋದು. ಸಿಗ್ತೀನಿ ಗೈಸ್ ನೆಕ್ಸ್ಟು ಹೋಟೆಲಲ್ಲಿ ಮೀಟ್ ಮಾಡೋಣ. ಹೇಗಿತ್ತು ಜರ್ನಿ ಅಂತ ಫುಲ್ ಜರ್ನಿ ತೋರಿಸ್ತೀನಿ. ಲಾಗ್ ನೋಡಿ. ಹಾಗೆ ರಾಮೇಶ್ವರಂ ನೋಡಿ, ರಾಮೇಶ್ವರಂ ಹೇಗಿದೆ ಅಂತ. ಕಾಶಿಗೆ ಹೋಗಿ ರಾಮೇಶ್ವರಂ ಬರಬೇಕು ಅಂತ ಹೇಳ್ತಾರೆ. ನಮ್ಮ ಅತ್ತೆ ಮಾವ ಕಾಶಿಗೆ ಹೋಗಿ ರಾಮೇಶ್ವರಂ ಹೋಗಿದ್ರು. ಬಟ್ ನಾನು 2 years ಬ್ಯಾಕು ಫಸ್ಟೇ ರಾಮೇಶ್ವರಂ ಹೋಗಿದ್ದೆ. ಇವಾಗ ನಮ್ಮ ಮನೆ ದೇವ್ರ ಜೊತೆ ನಾನು ಹೋಗ್ತಾ ಇರೋದು ರಾಮೇಶ್ವರಂಗೆ. ಫಸ್ಟೇ ನಾವು ರಾಮೇಶ್ವರಂ ಹೋಗ್ತಾ ಇದ್ದೀವಿ. ಕಾಶಿಗೆ ಹೋಗಿಲ್ಲ, ಬಟ್ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಂಗಂತೆ ಹೇಳ್ತಾರೆ ಹಿರಿಯರು, ಕಾಶಿಗೆ ಹೋದ್ಮೇಲೆ ರಾಮೇಶ್ವರಂಗೆ ಹೋಗಲೇಬೇಕು ಅಂತ. ಬಟ್ ನಾವು ಫಸ್ಟೇ ರಾಮೇಶ್ವರಂಗೆ ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಕಾಶಿಗೆ ಹೋಗ್ಬೋದೇನೋ. ಕೆಲವ್ರು ಹೇಳ್ತಾರೆ ರಾಮೇಶ್ವರಂಗೆ ಹೋಗಾದ್ಮೇಲೆ ಕಾಶಿಗೆ ಹೋಗ್ಬೇಕು ಅಂತ. ಸೊ ಕೆಲವ್ರು ಹೇಳ್ತಾರೆ ಕಾಶಿಗೆ ಹೋಗಾದ್ಮೇಲೆ ರಾಮೇಶ್ವರಂ ಹೋಗ್ಬೇಕು. ಈಗ ನೋಡಿ ಇಲ್ಲಿ ನಾವು ಬಾರ್ಡರು ಬಂದ್ವಿ. ಕರ್ನಾಟಕ ವಂದನೆಗಳು ಅಂತ ಇದೆ ಇಲ್ಲಿ. ಊಟಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ. ಶ್ರೀನಿಧಿ ವೆಜ್. ಸೊ ಇಲ್ಲೇ ಕರ್ನಾಟಕ ಲಾಸ್ಟ್. ನೆಕ್ಸ್ಟ್ ತಮಿಳ್ನಾಡು ಎಂಟ್ರಿ. ನಿದ್ದೆ ನಿದ್ದೆ ನಿದ್ದೆ. ಆಕ್ಚುಲಿ ಖುಷಿ ಆಗುತ್ತೆ ನೋಡಿ, ಕರ್ನಾಟಕ ಲಾಸ್ಟ್ ಬಾರ್ಡರ್ ಇದು. ನಂಗಂತ ಫ್ಲಾಗ್ ನೋಡಿ ತುಂಬಾ ಖುಷಿ ಆಯ್ತು. ಫ್ಲಾಗ್ ನೋಡಿ ಖುಷಿ ಆಗುತ್ತೆ. ನಮ್ಮ ಕನ್ನಡ, ನಮ್ಮ ಕರ್ನಾಟಕ. ನಾವು ಕರ್ನಾಟಕ ಬಿಟ್ಟು ಹೋಗ್ತೀವಿ. ಕರ್ನಾಟಕ ಬಿಟ್ಟು ಹೋಗ್ತಾ ಇದೀವಿ. ಅದಕ್ಕೆ ಇಲ್ಲಿ ತೆಲುಗು ಮಾತಾಡ್ತಾರೆ. ಹೊಸ್ತೊಂದು ಇಡ್ಲಿ 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 ಅಂತ. ಅದಕ್ಕೆ ಇವಾಗ ಇಲ್ಲಿ ಊಟ ಮಾಡಕ್ ಬಂದ್ಬಿಟ್ವಿ. ಯಾಕೆಂದ್ರೆ ಕರ್ನಾಟಕ ಮೀನ್ ಸಿಗುತ್ತೆ ಅಂತ ಭಯ. ನೆಕ್ಸ್ಟ್ ಸಿಗಲ್ಲ ಅಂತ. ಊಟ ಮಾಡೋಣ. 5 ನಿಮಿಷ ಕ್ಲಾಸ್ ಇಳಿಸ್ಕೊಂಡು ಹೋಗೋಣ ಬಾಬಾ. ಇವಾಗ ವಂದನೆಗಳು ಕರ್ನಾಟಕ ವಂದನೆಗಳು ಬಾರ್ಡ್ರಲ್ಲಿ ಇದ್ದೀವಿ. ಊಟ ಮುಗೀತು. ಊಟ ಅಂತೂ ಸೂಪರ್ ಆಗಿತ್ತು. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಟಾರ್ಟಿಂಗೆ ಊಟ ಚೆನ್ನಾಗಿತ್ತಲ್ಲ ಅಂತ ಊಟ ಮುಗಿಸ್ಕೊಂಡು ಇವಾಗ ಸ್ವಲ್ಪ ವೆಹಿಕಲ್ ಕಮ್ಮಿ ಆಗಿದೆ. ಇವಾಗ ಹಿಂಗೆ ಯೂ ಟರ್ನ್ ಮಾಡ್ಕೊಂಡು ಬಂದರೆ ನಮ್ಮ ಕರ್ನಾಟಕ ಬಾರ್ಡ್ರ್, ತಮಿಳ್ನಾಡು ಕರ್ನಾಟಕ ಬಾರ್ಡ್ರ್ ತೋರಿಸ್ತೀನಿ ನೋಡಿ. ಈಟ್ ಬೆಲ್ಟ್ ಬೇರೆ ಹಾಕೊಬೇಕಿದ್ದು, ಇಲ್ಲ ನನಗೂ ಯಾಕು ಆಗುತ್ತೆ. ಟೈಮ್ ಎಷ್ಟು ಗೊತ್ತಾ ಇವಾಗ? ಎಷ್ಟಮ್ಮ ಟೈಮ್? 1:30 ಇಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ ತಮಿಳು. ಇಲ್ಲಿ ಟೀ ಬ್ರೇಕ್ ಕೊಡೋಣ ಅಂದ್ಬಿಟ್ಟು ಟೀ ಬ್ರೇಕ್ ಕೊಟ್ಟಿದ್ವಿ. ಇವಾಗ ಟೀ ಬ್ರೇಕ್ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದೀವಿ. ಇದೆ ಚಾಕ್ಲೇಟ್ ಇದೆ. ಸೊ ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಆಗ್ತಾ. ಟೀ ಬ್ರೇಕ್ ಮುಗಿಸ್ಕೊಂಡು ಇಲ್ಲಿ ಸೌಂಡ್ ಹೆವಿ ಸಾಂಗ್. ಇವಾಗ ಸೌಂಡ್ ಸ್ವಲ್ಪ ನಿಲ್ಸಿದ್ರು. ಇವಾಗ ಟೈಮ್ 1:30. ಇವಾಗ ಹೊರಟ್ವಿ. ಬಸ್ಸು ಇವಾಗ ಮತ್ತೆ ಸ್ಟಾರ್ಟಿ. ನಮ್ಮ ಮಧುರೈ ಒಂಚೂರು ಪಿಲ್ಲೋ ಎತ್ತು ಚಿನ್ನಿ. ಪಿಲ್ಲೋ 128 ಇದೆ. ಇನ್ನು 128 ಕಿಲೋಮೀಟರ್ ಇದೆ ಮಧುರೈ. ಫಸ್ಟ್ ಕನ್ನಡ ಸಾಂಗ್. ಸೊ ಕನ್ನಡ ಹೆಂಗಮ್ಮ ಹಾಕ್ತಾರೆ ಇಲ್ಲಿ? ಕನ್ನಡ ಸಾಂಗ್ ಹಾಕಲ್ಲ. ಇದು ತಮಿಳ್ನಾಡಿದು. ಸೊ ಇವನಿಗೆ ತಮಿಳ್ ಅರ್ಥ ಆಗಿಲ್ಲ. ಇವನು ತೇ ಅಂತ ಹಾಕೋರಲ್ಲಮ್ಮ ಅಂತ ನೋಡಲಿ. ಸಾಂಗು ಕನ್ನಡ ಅರ್ಥ ಆಗಲ್ಲ ಮಾಡ್ಲಿ. ನಮ್ಮ ಮುಜ್ಜು ನಿದ್ರೆ. ಹೊರಡೋಣ. ನಿದ್ರೆ ಒಂದ್ ರೌಂಡ್ ಎಲ್ಲರೂ ನಿದ್ರೆ ಮಾಡಿದ್ದಾರೆ. ನಾನು ಅವಾಗ ಹಿಂಗ್ ಕಣ್ಣು ಮುಚ್ತಾ ಇದ್ದೆ. ಬಟ್ ಇವ್ರು ನಿದ್ರೆ ಇಲ್ಲ. ಇವಾಗ ಹೊರಟ್ವಿ. ನೋಡೋಣ ಎಲ್ಲರೂ ಸ್ಟೇ ಆಗ್ಬೇಕಾ, ಇಲ್ಲಾಂದ್ರೆ ಡೈರೆಕ್ಟ್ ರಾಮೇಶ್ವರಂ ಹೊರಡ್ತೀವ ಏನೋ ಗೊತ್ತಿಲ್ಲ. ಇಲ್ಲಿದೆ ಕಂದ ಪಿನ್ ಬೇಕಾ? ಹೊರಡ್ತೀವ ಗೊತ್ತಿಲ್ಲ. ರಾಮೇಶ್ವರಂ ಕಣೆ ಹೊರಡ್ತೀವ ಗೊತ್ತಿಲ್ಲ. ಇನ್ನ ಹೋಗ್ತಾ ಇದೀವಿ ಒಟ್ಟಿನಲ್ಲಿ. ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಕೊಡ್ತೀವಿ ಅಲ್ಲಿ ಸಿಗ್ತೀವಿ. ಆಯ್ತ್ರ ನಿದ್ರೆ ಮಾಡಿದ್ರಿ? ಇಷ್ಟ ಆಯ್ತಾ? ಬೆಳಗ್ಗೆ ಆಯ್ತು. ಬೆಂಗಳೂರಲ್ಲಿ ಮಲಗಿದ್ದೀವನು. ಮಧುರೈ ಬಂದಿದ್ದು. ಬೆಂಗಳೂರಲ್ಲಿ ಇದ್ರೆ ಆರ್ ನಗರಲ್ಲಿ ಮಲಗಿದ್ದು. ಇಲ್ಲೇ ಮಧುರೈ ಬಂದಾಗಿದ್ದು. ಅಲ್ಲೊಂದು ಹೋಟೆಲ್ ಸ್ಟಾಪ್ ಕೊಟ್ಟಾಗ ಕೂಗುತ್ತೀನಿ ಮಲ್ಕೋತೀನಿ ಅಂದ. ಇವಾಗ ನಾವು ಎದ್ದು ಬಂದಿದ್ವಿ. ಅವನೇ ಡೋರ್ ಓಪನ್ ಮಾಡ್ಕೊಂಡು ಬಂದಾನೆ. ಅವನಿಗೆ ಇವಾಗ ಬೆಳಗ್ಗೆ ಆಗೈತೆ. ಫ್ರೆಶ್ ಆಗಿ ನಿದ್ದೆ ಎಲ್ಲ ಮಾಡಿ ರೆಡಿ ಆಗೋನು. ನಮ್ಗೆ ನಿದ್ದೆ ಆಗಿಲ್ಲ. ತಿನ್ನೋದು ತಿಂಡಿ ಪೋತ.
ಏನೋ ಅದು ಏನು ಆ ಥರ ಇದೆ ಬ್ಲ್ಯಾಕ್ ಆಗಿ ಎಲ್ಲಿ ರಾಗಿ ರೋಲ್ ಏ ಅಪ್ಪ ರಾಗಿ ಕಣಮ್ಮ ಹೆಲ್ದಿ ಫುಡ್ ರಾಗಿ ತಗೋಬೇಕನ್ಸುತ್ತೆ. ಸೊ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಎಷ್ಟಾಗಿದೆ ಟೈಮು? 3 ಆಗಿದೆ. 1:15 ಅಲ್ಲಿ ಸ್ಟಾಪ್ ಕೊಟ್ಟಿದ್ವಿ. ಈಗ ಮದುರೈ ಬಂದು ಸ್ಟಾಪ್ ಕೊಟ್ಟಿದ್ದೀವಿ 3 ಈಗ ರಾಮೇಶ್ವರ ಹೋಗ್ಬಿಡ್ತೀವಿ ಇನ್ನು 1.5 hours 5-6ಗೆ ರಾಮೇಶ್ವರ. ತಿನ್ನೋ ಅವ್ರೇನು ಅನ್ಕೊಳ್ಳಲ್ಲ. ರಾಜ ಸಾಂಗ್ ಹಾಕ್ಬಿಟ್ಟು ಅದೇ ಮೀಂಡು ಬಂದೈತೆ ರಾಜ ಓ ಅಲ್ಲಿ ತಮಿಳ್ ಸಾಂಗು ಏನು ತಮಿಳ್ ಅರ್ಥ ಆಗಲ್ಲ. ತಮಿಳ್ ಸಾಂಗು ಸದ್ಯಲ್ಲಿ ಸಾಂಗ್ ಇಲ್ಲ. ಏನು ಕಂದ ಏನು ಬೇಕು ಹೇಳು? ಬಿಸ್ಕೆಟಾ? ಡನ್. ಇವಾಗ ಕೇಳ್ತಾ ಇದ್ದಾನೆ, ಅವನಿಗೆ ಎದ್ದೇ ಇರಲಿಲ್ಲ. ಇವಾಗ ಬಿಸ್ಕೆಟ್ ಬೇಕಂತ. ಟೀ ಅವ್ರು ಬಂದರು. ಟೀ ಟೀ ಏನು ಅಷ್ಟು ದೊಡ್ಡ ಗ್ಲಾಸ್ ಕೊಡ್ತಾರ? ಅಷ್ಟು ದೊಡ್ಡ ಗ್ಲಾಸಲ್ಲಿ ಟೀ? ಎಷ್ಟು ದೊಡ್ಡ ಗ್ಲಾಸಲ್ಲಿ? ಸೊ ಗಾಯ್ಸ್ ನೆಕ್ಸ್ಟ್ ರಾಮೇಶ್ವರಮಲ್ಲಿ ಸಿಗೋಣ. ಅಲ್ಲೇನೇನೋ ಸ್ಟಾಪ್ ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಗುಡ್ ಮಾರ್ನಿಂಗ್ ಗಾಯ್ಸ್. ಬಂದ್ವಿ ಅಂದರೆ ರಾಮೇಶ್ವರ ಹೋಗ್ತಾ ಇದ್ದೀವಿ. ಇನ್ನು 2 hours ಇದೆ ರಾಮೇಶ್ವರಂಗೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನಾನು ಆವಾಗಲೇ ಹತ್ತಿ ತಕ್ಷಣ ಮಾಡ್ಕೊಬೇಕಾಗಿತ್ತು, ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಇವಾಗ ಟೈಮ್ ಎಷ್ಟು ಗೊತ್ತಾ? 6 ಗಂಟೆ ಕರೆಕ್ಟಾಗಿ 6 ಗಂಟೆ. ನೋಡಿ ಈ ಥರ ಹೋಗ್ತಾ ಇದ್ದೀವಿ. ಇವರತ್ತು ಡ್ರೈವ್ ಮಾಡ್ತಾನೆ ಇದ್ದಾರೆ. ನಮ್ಮ ಪುಟಾಣಿ ಇಲ್ಲಿ ಮಲಗಿದ್ದಾನೆ, ಫ್ರೆಂಟ್ ಬಂದು. ಅವರು ಅಲ್ಲಿ ಮಲಗಿದ್ದಾರೆ, ಅವರಿಬ್ಬರು. ಈ ಥರ ಇದೆ ನಮ್ಮ ಜರ್ನಿ. ನಾವು ಈ ಥರ ಇದ್ದೀವಿ. ಹೋಗ್ತಾ ಇದ್ದೀವಿ. ರೂಮ್ ಮಾಡ್ಕೊಂಡ್ರೆ ಸುಮ್ಮನೆ ಅಲ್ಲೇ ಮಲ್ಕೊಂಡ್ಬಿಡ್ತೀವಿ ಅಂತ ಎಲ್ಲಿ ರೂಮ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ರಾಮೇಶ್ವರಂ ಹೋಗ್ಬಿಡೋಣ ಅಂತೇಳಿ ನಿಧಾನಕ್ಕೆ ಒಂದು 1/2 hour ಅಲ್ಲಿ ಬ್ರೇಕ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ರಾಮೇಶ್ವರಂ 2 hours ಹೋದರೆ ರಾಮೇಶ್ವರಂ ಹೋಗಿ ತಲುಪ್ತೀವಿ. ನೈಟ್ ಜರ್ನಿ ಮಾಡಿದ್ರೆ ಹೀಗೆ ಅಲ್ಲಿ 7 o'clock ಬಿಟ್ಟಿದ್ದು, ಇಲ್ಲಿ 8-8:30 ಹಂಗೆ ರೀಚ್ ಆಗ್ತೀವಿ. ಇಲ್ಲಿ ಬೆಂಗಳೂರು ಬಿಟ್ಟಾಗ 7 o'clock ನಾವು, ಇಲ್ಲಿ 8:30 ಹಂಗೆ ರೀಚ್ ಆಗ್ತೀವಿ. ಸೊ ಡೇ ಆಗಿದ್ರೆ ಫುಲ್ ಡೇ ವೇಸ್ಟ್ ಆಗಿರೋದು, ಸುಮ್ಮನೆ ಜರ್ನಿನೇ ಆಗಿರೋದು. ನೈಟ್ ಬಂದು ಇಲ್ಲಿ ಆಲ್ಟ್ ಆಗಿರೋ ಅಷ್ಟೇ. ಇವಾಗ ಆರಾಮ್ಸೆ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿ ಧನುಷ್ಕೋಡಿಗೆ ಹೋಗಿ ಅಲ್ಲಿಂದ ಕನ್ಯಾಕುಮಾರಿ ಹೋಗಿ ಆಲ್ಟ್ ಆಗ್ತೀವಿ. ಸೊ ಮಧ್ಯೆ ಎಲ್ಲರೂ ಇವರು ಒಂದು 2 hours ನಿದ್ದೆ ಮಾಡ್ಕೋಬೇಕಲ್ಲ ಜನ. 2 hours ನಿದ್ದೆ ಮಾಡ್ಕೊಳ್ತಾರೆ. ಸೊ 2 hours ನಿದ್ದೆ ಆದರೆ ಇವತ್ತು ನೈಟು ಸ್ಟೇ ಆಗೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅಲ್ಲಿ ದೇವ್ರ ದರ್ಶನ ಹೇಗಾಗುತ್ತೆ. ಆಮೇಲೆ ಅಲ್ಲಿ 20 ಬಾವಿ ಎಲ್ಲ ನಾನು ಹೋಗಿದ್ದೀನಿ ಲಾಸ್ಟ್ ಟೈಮ್ 2 yearsಲ್ಲಿ 2 years ಬ್ಯಾಕ್ ಹೋಗಿದ್ದೆ. 20 ಬಾವಿಲಿ ನೀರು ಸೇದಿ ನೀರು ಹಾಕ್ತಾರೆ ನಮಗೆ. ಒಂದೊಂದು ಜಗ್ಗು ಒಂದೊಂದು ಮಗ್ಗು ನೀರು ಹಾಕ್ತಾರೆ 20 ಬಾವಿಲಿ. ಸೊ ಅದು ಹಾಕೋದು ರಶ್ ಇಲ್ಲ ಅಂದರೆ ಬೇಗ ಆಗುತ್ತೆ, ರಶ್ ಇದ್ದರೆ ಲೇಟಾಗಿ ಆಗುತ್ತೆ. ಸೊ ಅದ್ರ ಮೇಲೆ ಡಿಪೆಂಡು. ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ನಿಮಗೆ ರಾಮೇಶ್ವರಂ ಹೇಗಿದೆ ಅಂತ ತೋರಿಸ್ತೀನಿ. ಬೀಚೆಲ್ಲ ವೆಯ್ಟ್ ಮಾಡ್ತಾಯಿರಿ. ಇವಾಗ ಬೆಳಕಾಗಿದ್ದೆ ಇಲ್ಲಿ. ಸೊ ಮಲ್ಲಿಗೆ ಹೂವು ನೋಡಿ, ನಮ್ಮ ಬೆಂಗಳೂರಿನ ಮಲ್ಲಿಗೆ ಹೂವು ಇನ್ನೂ ಬಾಡೇ ಇಲ್ಲ. ಎಷ್ಟು ಚೆನ್ನಾಗಿದೆ. ಇನ್ನು 2 hours ಇದೆ. 2 hours ಆದಮೇಲೆ ಸಿಗ್ತೀನಿ. ಫೈನಲಿ ಬಂದ್ವಿ. ಬೀಚ್ ನೋಡಿ, ರೋಡ್ ಸೈಡ್ ಬೀಚ್ ಈಗ ಕಾಣಿಸ್ತಿದೆ. ಈ ಸೈಡು ಇದೆಲ್ಲ ಬಸ್ ಹೋಯ್ತು. ಇದೆಲ್ಲ ಬೀಚು, ಬೋಟ್ಗಳು ಬೇಜಾನ್ ಬೋಟ್ ಇದೆ. ಇಲ್ಲಿ ನೀರು ಮುಂದೆ ಹೋಗ್ತಾ ರೈಲ್ವೆ ಟ್ರ್ಯಾಕು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇನೆ ಇದೆಲ್ಲ ಸ್ಟಾಪ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನೋಡಿ. ಇಲ್ಲೇ ನಿಲ್ಲಿಸಿದ್ದು ನಾವು ತೆಕ್ಕೊಂಡಿದ್ದು. ಅದು ಟ್ರೈನ್ ಹೋಗುತ್ತೆ, ಬ್ರಿಡ್ಜ್, ಅದು ಟ್ರೈನ್ ಬ್ರಿಡ್ಜು. ನೀರು ಇವಾಗ ಆ್ಯಕ್ಚುಲಿ ಕಮ್ಮಿ ಇದೆ ನೀರು. ನನ್ನ ಸೀಟ್ ಬಂದಿದ್ದಾರೆ ನೋಡಿ. ಹಬ್ಬ ಭಯ ಆಗುತ್ತೆ ಸೀರಿಯಸ್ಲಿ. ಒಂಥರ ತಲೆ ಸುತ್ತದಂಗೆ ಆಗ್ತೈತೆ. ಅದು ಟ್ರೈನ್ ಹೋಗೋದು, ಅದಿದೆಯಲ್ಲ ಅದು ಟ್ರೈನ್ ಹೋಗೋದು, ಬ್ರಿಡ್ಜ್ ಅದು. ಇದು ರೋಡು ಈ ಥರ ಇದೆ ರೋಡು. ಆ ಕಡೆ ಎಲ್ಲ ಬೋಟ್ಗಳಿದೆ, ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಚಿಕ್ಕ ಚಿಕ್ಕದಾಗಿ.
ಸಮುದ್ರ ನೀಲಿ ಥರ ಇದೆ ಇಲ್ಲಿ. ಏನು ಸಕ್ಕತ್ತಾಗಿದೆ ಗೊತ್ತಾ, ಅದು ಸಂಜೆ ಟೈಮ್ ಬರಬೇಕು, ಸಕ್ಕತ್ತಾಗಿರುತ್ತೆ. ಸಂಜೆ ಟೈಮ್ ತುಂಬ ಚೆನ್ನಾಗಿರುತ್ತೆ. ಥರ ಇದೆ ಸೂಪರ್ ಪ್ಲೇಸ್ ಇದೆ ಇಲ್ಲಿ ಗೈಸ್. ಇದು ಮೇಯ್ನು ಈ ಥರ ಇಲ್ಲಿ ಬ್ರಿಡ್ಜ್ ಇದೆಯಲ್ಲ, ಯಪ್ಪ ಭಯ ಆಗ್ತೈತೆ ನನಗೆ. ಇದು ಯಪ್ಪ ಗಾಳಿ ಭಯ ಆಗ್ತೈತೆ. ಟ್ರೈನಲ್ಲಿ ಬರೋರು ಮಾತ್ರ ಮಸ್ತಾಗಿರುತ್ತೆ. ಮೇನ್ ಇದು ಈ ಬ್ರಿಡ್ಜು ಮೇನ್ ಇದು. ಏನು ಸಕ್ಕತ್ತಾಗಿದೆ ಗೊತ್ತಾ, ಈ ಥರ ಇದೆ ಬ್ರಿಡ್ಜು. ರಾಮೇಶ್ವರಂ ಟ್ರೈನ್ ಬರೋದೇ ಅಲ್ಲಿಂದ ಫುಲ್ ಸಮುದ್ರದಲ್ಲಿ ಟ್ರೈನ್ ಹೋಗೋದು. ಇದು ಹಳೇ ಬ್ರಿಡ್ಜ್, ಇದು ಇಲ್ಲಿರೋದು ಹಳೇ ಬ್ರಿಡ್ಜು. ಅದು ಹೊಸ ಬ್ರಿಡ್ಜ್, ಇಲ್ಲೆಲ್ಲ ಜನ ಎಲ್ಲ ನಿಂತು ಈ ಥರ ನೋಡ್ಕೊಂಡು ಹೋಗ್ತಾರೆ. ಬೋಟ್ಗಳು ಎಷ್ಟೊಂದು ಬೋಟ್ ಇದೆ, ಎಲ್ಲ ಬೋಟ್ಗಳು ಅದಿರೋವೆಲ್ಲ ಇಷ್ಟು ಚೆನ್ನಾಗಿದೆ. ಅಲ್ಲೇನೋ ಕೆಲಸ ನಡೀತಾ ಇದೆ, ಏನಂತ ಗೊತ್ತಿಲ್ಲ. ಏನೋ ರೋಡ್ ಥರ ಏನೋ ಮಾಡ್ತಾರೆ. ಇಲ್ಲ ಶಿಪ್ಗಳೊಂಥರ ಕಾಗೆಗಳು ಕೂತಿರ್ತಾವಲ್ಲ ಆ ಥರ ಕೂತಿದ್ದಾವೆ ಎಲ್ಲ, ಆ ಥರ ಕಾಣಿಸ್ತಿದೆ ಇಲ್ಲಿ ರೋಡಿಗೆ. ಇಲ್ಲಿ ಎಲ್ಲ ಎಷ್ಟು ಚೆನ್ನಾಗಿದೆ. ಈ ಮಂಟಪ ಥರ ಮಾಡಿಸಿರೋದು, ಇಲ್ಲಿ ಪಿತೃದೋಷ ಇದ್ದರೆ ಅದೆಲ್ಲ ಮಾಡ್ತಾರೆ ಇಲ್ಲಿ ಅದನ್ನು ಮಾಡೋವಂಥ ಪ್ಲೇಸ್ ಇದಿಲ್ಲಿ ರಾಮೇಶ್ವರಮಲ್ಲಿ. ಪಿತೃದೋಷ ಇದ್ದರೆ ನಿವಾರಣೆ ಮಾಡುವಂಥ ಜಾಗ ಇದು. ಫುಲ್ ಅಲ್ಲಿಂದ ಇಲ್ಲಿವರೆಗೆ ಫುಲ್ ಇದೆ, ಸಮುದ್ರ ಪಕ್ಕನೇ ಇದೆ. ಎಸ್ ಗೈಸ್, ಇದೆ ಗೋಪುರ. ಎಂಟ್ರಿ ಇದೇನೆ, ಇಲ್ಲಿ 2 ಎಂಟ್ರಿ ಇದೆ. ಆ ಸೈಡು ಗೋಪುರ ಇದೆ, ಈ ಸೈಡು ಗೋಪುರ ಇದೆ. ಅಲ್ಲಿಂದ ಯಾರು ಬರಲ್ಲ. ಸೊ ಇದೆ ಮೇನ್ ಗೋಪುರ. ಇನ್ನೂ ಒಂದಿದೆ, ಅಲ್ಲಿಂದ ಬಂದ್ವಲ್ಲ ನಾವು, ಅದು ಒಂದಿದೆ. ಸೇಮ್ ಅದೇ ಥರ ಇದೆ. ಒಳಗಡೆ ಮಾತ್ರ ಟೆಂಪಲು ತುಂಬ ಒಳ್ಳೆ ಎರಡೇ ಗೋಪುರ, ಇದೊಂದು ಅದೊಂದು. ಸೊ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಹೋಗ್ಬೇಕಾದ್ರೆ. ಇದು ಎಂಟ್ರಿ, ಮೇನ್ ಎಂಟ್ರಿ. ಒಳಗಡೆ ಎಷ್ಟು ದೊಡ್ಡದಿದೆ ಗೊತ್ತಾ ಟೆಂಪಲ್ಲು. ನಾವು ಯಾವ ಕಡೆ ಹೋಗ್ತೀವಿ ಯಾವ ಕಡೆ ಬರ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ದೊಡ್ಡದಿದೆ. ಫಸ್ಟು ಎಂಟ್ರಿ ಇದು. ಎಸ್ ಗೈಸ್, ಎಂಟ್ರಿ ಬಂದ್ವಿ. ಎಕ್ಸಿಟ್ ಇಲ್ಲೇ ಆಗತ್ತಾನೆ. ಎಕ್ಸಿಟ್ ಇಲ್ಲೇ ಆಗುತ್ತೆ. ಫೋಟೋ ಬೇಕಲ್ಲ ಅದು. ಎಕ್ಸಿಟ್ ಇಲ್ಲೇನೆ, ಎಂಟ್ರಿನೂ ಇಲ್ಲೇನೆ. ಆ ಸೈಡ್ ಇರಲ್ಲ, ಇನ್ನು ಅವಾಗ್ಲಿಂದನೂ ಮಾಡ್ತಾನೆ ಇದ್ದಾರೆ ಕನ್ಸ್ಟ್ರಕ್ಷನ್ ಒಳಗಡೆ. ಇದು ಎಂಟ್ರಿ ಇರುತ್ತೆ, ಇದು ಒಳಗಡೆ ಇದೆ ಎಂಟ್ರಿ. ಬಂದು ಅವರು ಸೆಟ್ ಮಾಡಿ ಹಬ್ಬ ದರ್ಶನ ಮಾಡಿಕೊಂಡು ಎಸ್ ಗೈಸ್, ಅಪ್ಪ ದರ್ಶನ ಮಾಡಿಕೊಂಡು. ಎಷ್ಟು ಬಿಸಿಲಿದೆ ಅಂದರೆ ಬರೀ ಕಾಲಲ್ಲಿ ರೋಡಲ್ಲಿ ನಡೆಯೋದಕ್ಕೆ ಆಗ್ತಾಯಿಲ್ಲ. ಅದು ಮರಳು ಮೇಲಂತೂ ಯಪ್ಪ ಭಯ ಆಗಿತ್ತು, ಕಾಲೇನಾರು ಬೊಬ್ಬೆ ಬಂದತ್ತು ಅಂತ. ಬಂದಿದೀಯಾ? ಇವ್ರಿಗೆ ಬಂದಿದೆ, ನನಗಂತೂ ಬಂದಿಲ್ಲ. ನನಗೆ ಹೆಂಗ್ ಫೀಲ್ ಆಗುತ್ತೆ ಗೊತ್ತಾ ಕೆಂಪಿ, ಇದು ನಾಗಮಲೆಗೆ ಹೋಗಿದ್ವಲ್ಲ ಸೇಮ್ ಫೀಲ್ ಆಯ್ತು ನಂಗೆ. ಅಲ್ಲ ಅಷ್ಟೇ ಬಿಸಿಲಿರುತ್ತಲ್ಲ. ಸೊ ದರ್ಶನ ಮುಗೀತು, ಚೆನ್ನಾಗಾಯ್ತು ದರ್ಶನ. 22 ಬಾವಿಲಿ ನೀರು ಅಂದರೆ ಒಂದು ಮಗ್ಗಲ್ಲಿ ತೆಗ್ದು ಹಾಕ್ತಾರೆ. 22 ಒಬ್ರಿಗೆ 250 ರೂಪಾಯಿ, 250 22 ಬಾವಿಲಿ ನೀರು ಸೇದು ಹಾಕಿದ್ರು. ಸ್ನಾನ ಮಾಡಿ ಅಪ್ಪ ಜೀವನ ಪಾವನ ಆಗೋಯ್ತು ಅಂದ್ಕೊಂಡು ದರ್ಶನ ಮಾತ್ರ ಸೂಪರ್ ಆಗಾಯಿತು. ಚಿಕ್ಕ ಲಿಂಗ, ಬಟ್ ದೃಷ್ಟಿ ಇಟ್ಟು ನೋಡಬೇಕು ನೀಟಾಗಿ. ರಶ್ ಏನಿರಲಿಲ್ಲ. ನೋಡಿಕೊಂಡು ಮಾಡ್ಕೊಂಡು ಇವಾಗ ಊಟ ಮಾಡಬೇಕು ಅರ್ಜೆಂಟಾಗಿ. ಹಶ್ವಾಗ್ತಿದೆ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ನೆನ್ನೆ ನೈಟ್ ಊಟ ಮಾಡಿರೋದು. ಇವಾಗ ಊಟ ಮಾಡ್ಕೊಂಡು ಧನುಷ್ಕೋಡಿಗೆ ಹೋಗ್ತೀನಿ. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಥ್ಯಾಂಕ್ ಯು ಆಲ್.